ಪ್ರಿಯ ವಿದ್ಯಾರ್ಥಿಗಳೇ, ಇವತ್ತು ನಾವು ಭೌತಶಾಸ್ತ್ರಕ್ಕೆ ಸಂಬಂಧಿಸಿರ್ತಕ್ಕಂಥ ಕೆಲವು ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡೋಣ. ಹಿಂದಿನ ಎಲ್ಲ ತರಗತಿಗಳಲ್ಲಿ ನೀವು ಅಧ್ಯಾಯಗಳ ಬಗ್ಗೆ ತಿಳ್ಕೊಂಡಿದ್ರಿ ಹಾಗೂ ಮಂಡಳಿಯಿಂದ ಬಿಟ್ಟಿರ್ತಕ್ಕಂಥ ಪ್ರಶ್ನೆ ಪತ್ರಿಕೆಗಳ ಬಗ್ಗೆ ಚೆನ್ನಾಗಿ ತಿಳ್ಕೊಂಡಿದ್ದೀರಿ, ತಿಳಿಸ್ಕೊಟ್ಟಿದ್ದಾರೆ ನಮ್ಮ ಸಂಪನ್ಮೂಲ ವ್ಯಕ್ತಿಗಳು. ಹಾಗೂ ಇವತ್ತು ಇನ್ನೊಂದು ಉಳಿದಿರ್ತಕ್ಕಂಥ ಕೊನೆಯ ಅಧ್ಯಾಯದ ಬಗ್ಗೆ, ಅದು ಬೆಳಕು, ಪ್ರತಿಫಲನ ಮತ್ತು ವಕ್ರೀಭವನ ಅಧ್ಯಾಯದಕ್ಕೆ ಸಂಬಂಧಿಸಿರ್ತಕ್ಕಂಥ ಸಮಸ್ಯೆಗಳನ್ನು ಯಾವ ಕೊಡ್ತಾರೆ, ಆ ಸಮಸ್ಯೆಗಳನ್ನು ಬಿಡಿಸೋದು ಹೇಗೆ, ಆ ಸಮಸ್ಯೆಗಳನ್ನು ಬಿಡಿಸಿ ಪೂರ್ತಿ ಅಂಕಗಳನ್ನು ಪಡೆಯೋದು ಹೇಗೆ ಅಂತಕ್ಕಂಥ ವಿಚಾರದ ಬಗ್ಗೆ ತಿಳಿಸ್ಕೊಡೋದಕ್ಕೆ ಇವತ್ತು ನಮ್ಮ ಸ್ಟುಡಿಯೋದಲ್ಲಿ ಸಂಪನ್ಮೂಲ ವ್ಯಕ್ತಿಗಳು ಹಾಗೂ ಶಿಕ್ಷಣ ಇಲಾಖೆಯಲ್ಲಿ ಶಿಕ್ಷಣ ಸಂಪನ್ಮೂಲ ವ್ಯಕ್ತಿಗಳಾಗಿ ಕೆಲಸ ಮಾಡ್ತಾ ಇರತಕ್ಕಂಥ ಶಿಕ್ಷಣ ಸಂಯೋಜಕರು ಆದ ಶ್ರೀಯುತ ಲೋಕೇಶ್ ಸರ್ ಅವರಿದ್ದಾರೆ. ಅವ್ರಿಗೆ ನಮಸ್ಕಾರ ಸರ್. ನಮಸ್ಕಾರ. ದಯವಿಟ್ಟು ಇವತ್ತು ನಮ್ಮ ಮಕ್ಕಳಿಗೆ ಪರೀಕ್ಷೆ ಹತ್ರಕ್ಕೆ ಬರ್ತಾ ಇರೋದ್ರಿಂದ ಈ ಭೌತಶಾಸ್ತ್ರಕ್ಕೆ ಸಂಬಂಧಿಸಿರ್ತಕ್ಕಂಥ ಸಮಸ್ಯೆಗಳನ್ನು ಲೀಲಾಜಾಲವಾಗಿ ಬಿಡಿಸೋದು ಹೇಗೆ ಅನ್ನೋದನ್ನು ದಯವಿಟ್ಟು ಮಕ್ಕಳಿಗೆ ತಿಳಿಸ್ಕೊಡಿ ಸರ್. ಪ್ರಿಯ ವಿದ್ಯಾರ್ಥಿಗಳೇ, ಈಗ ನಾವು ಇವತ್ತು ಭೌತಶಾಸ್ತ್ರಕ್ಕೆ ಸಂಬಂಧಪಟ್ಟಂತಹ ಬೆಳಕು, ಪ್ರತಿಫಲನ ಮತ್ತು ವಕ್ರೀಭವನ ಈ ಘಟಕಕ್ಕೆ ಸಂಬಂಧಪಟ್ಟದಲ್ಲಿ ಸಮಸ್ಯೆಗಳು ಏನು ಬರ್ತವೆ, ಆ ಸಮಸ್ಯೆಗಳನ್ನು ನಾವು ಹೇಗೆ ಬಿಡಿಸ್ಬೇಕು ಅಂತಕ್ಕಂಥದ್ದನ್ನು ನಾವೀಗ ನೋಡ್ತಾ ಹೋಗೋಣ. ಈಗ ನಿಮ್ಮ ಮುಂದೆ ಈ ಚಾರ್ಟ್ ಇದೆ. ಸೊ ಇದರಲ್ಲಿ ಎರಡು ಸೂತ್ರಗಳು, ಸೊ ಒಂದು ಮಸೂರ ಬರುತ್ತೆ, ಮತ್ತೊಂದು ದರ್ಪಣ ಬರ್ತದೆ. ಸೊ ಈ ಮಸೂರದ ಮತ್ತು ದರ್ಪಣ ಎರಡಕ್ಕೂ ಸಹ ಸೂತ್ರದಲ್ಲಿ ಸ್ವಲ್ಪ ವ್ಯತ್ಯಾಸ ಮಾತ್ರ ಇದೆ. ನೋಡ್ರಿ, ಇಲ್ಲಿ ಮಸೂರದ ಸೂತ್ರ 1/f = 1/v - 1/u ಇದೆ. ಅದೇ ರೀತಿ ದರ್ಪಣದ ಸೂತ್ರ 1/f = 1/v + 1/u ಇದೆ. ವ್ಯತ್ಯಾಸ ಇದೆ ನೋಡ್ರಿ. ಮಸೂರ ನಿಮಗೆ ಲೆಕ್ಕದಲ್ಲಿ ಕೊಟ್ಟಾಗ ಮಸೂರ ಅಂತ ಕೊಟ್ರೆ ಈ ಸೂತ್ರವನ್ನು ಉಪಯೋಗಿಸ್ಬೇಕು, ಮೈನಸ್ ಇರೋದು ಉಪಯೋಗಿಸ್ಬೇಕು. ದರ್ಪಣ ಅಂತ ಕೊಟ್ರೆ ಪ್ಲಸ್ ಇರೋದು ಉಪಯೋಗಿಸ್ಬೇಕು. ನೀವು ಅಲ್ಲಿ ಏನಾದ್ರು ಸೂತ್ರಗಳಲ್ಲಿ ವ್ಯತ್ಯಾಸ ಹಾಕೊಂಡ್ರೆ ನಿಮ್ಮ ಆನ್ಸರ್ ತಪ್ಪಾಗಿ ಹೋಗ್ತದೆ. ಸೊ ಹಾಗಾಗಿ ಈ ಪ್ಲಸ್ ಮೈನಸ್ ಬಹಳ ಇಂಪಾರ್ಟೆಂಟ್. ನಿಮಗೆ ಪುಸ್ತಕದಲ್ಲಿ ಸ್ವಲ್ಪ 1/f ಆ ಕಡೆ ಕೊಟ್ಟು ಈ ಕಡೆ ಕೊಟ್ಟಿರ್ಬೋದು. ನಿಮಗೆ ಸುಲಭ ಆಗಲಿ ಅಂತೇಳಿ ನಾನು ಎರಡನ್ನೂ ಒಂದೇ ತರ ಬರೆದಿದ್ದೀನಿ. ಬರೀ ಮೈನಸ್ ಮಾತ್ರ ವ್ಯತ್ಯಾಸ ಆಗುತ್ತೆ ಇಲ್ಲಿ ಮಸೂರ ಮತ್ತು ದರ್ಪಣಕ್ಕೆ. ಸೊ ಈ ಸೂತ್ರಗಳನ್ನು ಉಪಯೋಗಿಸ್ಕೊಂಡು ನಾವು ಲೆಕ್ಕಗಳನ್ನು ಹೇಗೆ ಬಿಡಿಸ್ಬಹುದು ಅನ್ನೋದನ್ನು ಒಂದು ಉದಾಹರಣೆ ಲೆಕ್ಕ ತಗೊಂಡಿದ್ದೀನಿ. ಇಲ್ಲಿ ಒಂದು ವಸ್ತುವನ್ನ 10 ಸೆಂಟಿಮೀಟರ್ ಸಂಗಮ ದೂರವಿರುವ ನಿಮ್ನ ದರ್ಪಣದ ಮುಂದೆ 15 ಸೆಂಟಿಮೀಟರ್ ದೂರದಲ್ಲಿ ಇರಿಸಿದೆ. ಸ್ಪಷ್ಟ ಪ್ರತಿಬಿಂಬ ಪಡೆಯಲು ಪರದೆಯನ್ನು ದರ್ಪಣದಿಂದ ಎಷ್ಟು ದೂರದಲ್ಲಿ ಇರಿಸಬೇಕು, ಇದು ಪ್ರಶ್ನೆ ಇರ್ತಕ್ಕಂಥದ್ದು. ಸೊ ಈಗ ನಾವು ಈ ಲೆಕ್ಕದಲ್ಲಿ ಏನನ್ನ ನೋಡ್ಕೋಬೇಕು, ಇಲ್ಲಿ ನಾವು ನೋಡಿದ್ವಿ ಈ ಸೂತ್ರ 1/f = 1/v ಪ್ಲಸ್ ಅಥವಾ ಮೈನಸ್ ಇದೆ ಅಂತ ಹೇಳಿ. ದರ್ಪಣ ಅಂತ ಬಂದಾಗ 1/f = 1/v + 1/u ಈ ಸೂತ್ರವನ್ನೇ ಬಳಸ್ಬೇಕು ನಾವು. ಸೊ ಈ ಸೂತ್ರ ಬಳಸಬೇಕು ಅಂದಾಗ ಇಲ್ಲಿರ್ತಕ್ಕಂತಹ ಅಂಶಗಳು ಏನು ಅನ್ನೋದು ಬಹಳ ಇಂಪಾರ್ಟೆಂಟ್. ಕೊಟ್ಟಿರ್ತಕ್ಕಂಥ ಅಂಶಗಳು ಇಲ್ಲಿ ಮೂರೇ ಬರೋದು, ಒಂದು ಎಫ್, ಇನ್ನೊಂದು ವಿ, ಮತ್ತೊಂದು ಯು. ಈ ಎಫ್, ವಿ, ಯು ಇವು ಮೂರು ಈ ಲೆಕ್ಕದಲ್ಲಿ ಎಲ್ಲಿದೆ ಅನ್ನೋದನ್ನು ನೀವು ಗುರುತಿಸ್ಬೇಕು ಮೊದಲು. ಇಲ್ಲಿ ಎಫ್ ಅಂತಂದಾಗ ಸಂಗಮ ದೂರ ಅಂತ ಕರಿತೀವಿ. ಇಲ್ಲಿ ಕೊಟ್ಟಿದ್ದಾರೆ 10 ಸೆಂಟಿಮೀಟರ್ ಸಂಗಮ ದೂರವಿರುವ ಅಂತ ಕೊಟ್ಟಿದ್ದಾರೆ, ಅದು ಎಫ್ ಆಯ್ತು. ಇನ್ನ ವಿ ಅಂತಕ್ಕಂಥದ್ದು ಸೊ ಪ್ರತಿಬಿಂಬದ ದೂರ ಬರ್ತದೆ. ಸೊ ನಾವು ಅದನ್ನೇ ಪ್ರತಿಬಿಂಬದ ದೂರವನ್ನೇ ಕಂಡಿಡೀರಿ ಅಂತ ಕೇಳಿದ್ದಾರೆ. ಪ್ರತಿಬಿಂಬ ಪಡೆಯಲು ಪರದೆಯನ್ನು ದರ್ಪಣದಿಂದ ಎಷ್ಟು ದೂರದಲ್ಲಿ ಇರಿಸಬೇಕು ಅಂದ್ರೆ ಪ್ರತಿಬಿಂಬದ ದೂರ ಕಂಡುಹಿಡಿಬೇಕು. ಹಾಗಾಗಿ ವಿ ಅಂತಕ್ಕಂಥದ್ದಕ್ಕೆ ಕ್ವಶನ್ ಮಾರ್ಕ್ ಹಾಕಿದೆ. ಇನ್ನ ಯು ಅಂತಂದ್ರೆ ಅದು ಅಲ್ಲಿ ವಸ್ತುವಿನ ದೂರ, ವಸ್ತುವನ್ನ ಎಷ್ಟು ದೂರ ಇಟ್ಟಿದೀವಿ ಅಂತ ಅವ್ರು ಕೊಟ್ಟಿದ್ದಾರೆ. ನಿಮ್ನ ದರ್ಪಣದ ಮುಂದೆ 15 ಸೆಂಟಿಮೀಟರ್ ದೂರದಲ್ಲಿ ಇರಿಸಿದೆ ವಸ್ತುವನ್ನ ಅಂತ. ಹಾಗಾಗಿ ಇದು ವಸ್ತುವಿನ ದೂರ ಏನಿದೆಯಲ್ಲ ಇದು 15 ಸೆಂಟಿಮೀಟರ್. ಅವರು ಇಲ್ಲಿ ನಾವು ಮೈನಸ್ ಹಾಕೊಂಡಿದೀವಿ, ಇದು ಬಹಳ ಇಂಪಾರ್ಟೆಂಟ್. ಯಾವಾಗ ಮೈನಸ್ ಯಾವಾಗ ಪ್ಲಸ್ ಬರುತ್ತೆ ಅನ್ನೋದನ್ನ ನಾನು ನಿಮಗೆ ಇಲ್ಲಿ ಹೇಳ್ಕೊಡ್ತಾ ಇದ್ದೀನಿ. ಏನಾಗಿದೆ ಅಂತಂದ್ರೆ, ಸೊ ಇಲ್ಲಿ ನೋಡ್ರಿ, ನಾನು ಇಲ್ಲೊಂದು ಚಿತ್ರವನ್ನ ಬರೆದಿದ್ದೀನಿ. ಸೊ ಇದು ಇಲ್ಲಿರ್ತಕ್ಕಂಥದ್ದು ನಿಮ್ನ ದರ್ಪಣ ಕೊಟ್ಟಿದ್ದಾರೆ, ನಿಮ್ನ ದರ್ಪಣವನ್ನು ಬರೆದಿದ್ದೀವಿ. ಸೊ ಇಲ್ಲಿ ಪ್ರಧಾನಾಕ್ಷ ಇರ್ತಕ್ಕಂಥದ್ದು. ಈ ಪ್ರಧಾನಾಕ್ಷರವನ್ನ ಪ್ರತಿಯೊಂದು ಯಾವುದೇ ಮಸೂರ ತಗೊಳ್ರಿ, ಸಂಗಮದ ಇದನ್ನ ನೀವು ಅಲ್ಲಿ ದರ್ಪಣ ತಗೊಳ್ರಿ, ಈ ಪ್ರಧಾನಾಕ್ಷ ಇದ್ದೇ ಇರುತ್ತೆ. ಈ ಪ್ರಧಾನಾಕ್ಷ ಮತ್ತೆ ಈ ಮಸೂರವನ್ನ ಇರಿಸುವಂತಹ ಸ್ಥಳ ಇವೆರಡನ್ನ ನೀವು ಏನಂತ ತಿಳ್ಕೊಬೇಕಪ್ಪ ಅಂದ್ರೆ, ನಿಮ್ಮ ಗ್ರಾಫ್ನಲ್ಲಿ ಎಕ್ಸ್ ಅಕ್ಷ ಮತ್ತು ವೈ ಅಕ್ಷ ಹೆಂಗಿರುತ್ತೋ ಅದು ಅಂತ ತಿಳ್ಕೊಬೇಕು. ಅಂದ್ರೆ ಇಲ್ಲಿಂದ ಇದು ಪೂರ್ತಿ ಎಕ್ಸ್ ಅಕ್ಷ, ಇದು ಪೂರ್ತಿ ವೈ ಅಕ್ಷ ಅಂತ ತಿಳ್ಕೊಳ್ರಿ. ನೀವು ಗ್ರಾಫ್ ಅನ್ನ ಮಾಡ್ತಾ ಇದ್ದೀರಿ ಎಲ್ಲರೂ ಸಹ. ಈ ಬಿಂದು ಇಲ್ಲಿರ್ತಕ್ಕಂತಹ ಮೂಲ ಬಿಂದು ಇಲ್ಲಿ 0 0 ಇರುತ್ತೆ. ಇಲ್ಲಿಂದ ಮುಂದಕ್ಕೆ ಎಲ್ಲ ಪ್ಲಸ್ ಬೆಲೆಗಳು, ಇಲ್ಲಿಂದ ಮುಂದಕ್ಕೆ ಎಲ್ಲ ಈ ಕಡೆ ಎಲ್ಲ ಮೈನಸ್ ಬೆಲೆಗಳು.
ಇಲ್ಲಿಂದ ಮೇಲಕ್ಕೆಲ್ಲ ಪ್ಲಸ್ ಬೆಲೆಗಳು, ಇಲ್ಲಿಂದ ಕೆಳಗಡೆ ಎಲ್ಲ ಮೈನಸ್ ಬೆಲೆಗಳು. ಇದು ಗ್ರಾಫಲ್ಲಿ ಹೆಂಗ್ ನೋಡ್ತಿರೋ ಅದೇ ತರ ಇಲ್ಲಿ ನೋಡ್ಕೋಬೇಕು. ಸೊ ಈಗ ಇವರು ನಿಮ್ನ ದರ್ಪಣ ಕೊಟ್ಟಿದ್ದಾರೆ. ಇದರಿಂದ ಯಾವಾಗ್ಲೂ ವಸ್ತುನ ನಾವು ಎಡಗಡೆನೆ ಇಡ್ತೀವಿ, ಬಲಗಡೆ ಇಡಲ್ಲ. ಇದರ ಪ್ರತಿಬಿಂಬ ಕೂಡ ಎಡಗಡೆನೆ ಬೀಳುತ್ತೆ, ಬಲಗಡೆ ಬೀಳೋದೇ ಇಲ್ಲ. ಹಾಗಾಗಿ ಇಲ್ಲಿಂದ ಎಡಗಡೆಗೆ ಎಲ್ಲ ಬೆಲೆಗಳು ಬರೋದು. ಸೊ ಇದು ಗ್ರಾಫ್ ಅಂತಂದಾಗ ಎಕ್ಸ್ ಅಕ್ಷದಲ್ಲಿ ಇಲ್ಲಿಂದ ಈ ಕಡೆಗೆ ಎಲ್ಲ ಮೈನಸ್ ಬೆಲೆಗಳೇ ಬರ್ತವೆ. ಹಾಗಾಗಿ ವಸ್ತುವಿನ ದೂರನೂ ಮೈನಸ್ ಆಗಿರುತ್ತೆ, ಸಂಗಮ ದೂರ ಎಫ್ ಕೂಡ ಮೈನಸ್ ಆಗಿರುತ್ತೆ, ಪ್ರತಿಬಿಂಬದ ದೂರನೂ ಮೈನಸ್ ಅಲ್ಲೇ ಬರುತ್ತೆ ಈ ನಿಮ್ನ ದರ್ಪಣದಲ್ಲಿ. ನೀವು ಅದನ್ನೇ ಮಸೂರಾಗಿ ತಗೊಂಡಾಗ ಅದು ಈ ಕಡೆನೂ ಈ ಕಡೆ ಎರಡೂ ಕಡೆ ಬರ್ತವೆ. ಸೊ ಆವಾಗ ಏನ್ ಮಾಡ್ಬೇಕಪ್ಪ ಅಂತಂದ್ರೆ ಆ ಕಡೆ ಬರೋವೆಲ್ಲ ಪ್ಲಸ್ ಇಟ್ಕೋಬೇಕು, ಈ ಕಡೆ ಬರೋವೆಲ್ಲ ಮೈನಸ್ ಇಟ್ಕೋಬೇಕು. ಇದು ಒಂದನ್ನ ನೀವು ಕರೆಕ್ಟ್ ಆಗಿ ಗಮನಿಸಿ ಬರ್ಕೊಂಡ್ರಿ ಅಂತಂದ್ರೆ ನೀವೆಲ್ಲೂ ಸಹ ಲೆಕ್ಕನ ತಪ್ಪು ಮಾಡೋದಿಲ್ಲ. ಸಮಸ್ಯೆಯನ್ನ ಕರೆಕ್ಟ್ ಆಗಿ ಓದ್ಕೋಬೇಕು, 3 ಅಂಶಗಳನ್ನ ಬರ್ಕೋಬೇಕು, ಸೂತ್ರವನ್ನ ಚೆನ್ನಾಗಿ ನಾಪಿಟ್ಕೊಂಡ್ರೆ ಸುಲಭವಾಗಿ ಸಮಸ್ಯೆಯನ್ನು ಸುಲಭವಾಗಿ ಬಿಡಿಸ್ಬೋದು. ಈಗ ಈ ಸೂತ್ರ ಇದೆ 1/f = 1/v + 1/u ಅಂತೇಳಿ. ನಾನಿಲ್ಲಿ ಏನ್ ಮಾಡಿದೀನಿ, ವಿ ಕಂಡುಹಿಡಿಬೇಕು. ಅದಕ್ಕೆ ಇದನ್ನ ಚೇಂಜ್ ಮಾಡ್ಕೊಂಡಿದೀವಿ. ಏನ್ ಮಾಡ್ಕೊಂಡಿದೀವಿ, 1/v ನ ಈಕ್ವಲ್ಸ್ ಇಂದ ಈ ಕಡೆ ತಗೊಂಡು 1/f ನ ಆ ಕಡೆ ಬಂದಾಗ ಮೈನಸ್ ಆವಾಗ ಈ 1/u ನ ಈಕ್ವಲ್ಸ್ ಇಂದ ಆ ಕಡೆ ಕಳಿಸಿದೀವಿ ಅಂತ ಆಯ್ತು. ಆವಾಗ 1/f - 1/u ಆಯ್ತು. ಸೊ ಹಾಗಾಗಿ ಈಗ ನಾವು ಬೆಲೆಗಳನ್ನ ಹಾಕ್ಬೇಕು. ಎಫ್ ಗೆ ಬೆಲೆ ಇಲ್ಲಿ -10 ಇದೆ. ಯಾಕೆಂದ್ರೆ ಎಫ್ ಅಂದ್ರೆ ಸಂಗಮ ದೂರ, ಇಲ್ಲಿಂದ ಇಲ್ಲಿ ಇರ್ತಕ್ಕಂಥದ್ದು 10 ಸೆಂಟಿಮೀಟರ್, ಅದು ಎಡಭಾಗ ಇರೋದ್ರಿಂದ ಮೈನಸ್ ಇದೆ. -10 ಇಲ್ಲಿ ಹಾಕಿದೀನಿ, ಎಫ್ ಜಾಗಕ್ಕೆ -10. ಫೋಕಲ್ ಲೆಂತ್. ಇಲ್ಲಿ ಯು ಅಂತಕ್ಕಂಥದ್ದು ಇಲ್ಲಿ ನಮ್ಗೆ ವಸ್ತುವಿನ ದೂರ 15 ಸೆಂಟಿಮೀಟರ್ ಇಟ್ಟಿದೀವಿ, ಅದು ಎಡಭಾಗದಲ್ಲಿ ಇರೋದ್ರಿಂದ ಅದು ಮೈನಸ್ ಬರುತ್ತೆ, ಅದಕ್ಕೂ ಇಲ್ಲಿ ಮೈನಸ್ ಹಾಕೊಂಡಿದ್ದೀವಿ. ಸೊ ಇಲ್ಲಿ ಸೂತ್ರದಲ್ಲಿ ಇದು ಮೈನಸ್ ಆಯ್ತು. ಇವಾಗ ನೋಡ್ರಿ, ಈ ಮೈನಸ್ ಅನ್ನ ನಾವು 1/10ಕ್ಕೆ ಛೇದಕ್ಕೆ ಮಾತ್ರ ಹಾಕ್ಬೇಕಂತಿಲ್ಲ, ಇದು ಪೂರ್ತಿ ಈ ಭಿನ್ನರಾಶಿಗೆ ಬಂದ್ಬಿಡುತ್ತೆ. -1/10 ಇಲ್ಲಿರೋ ಮೈನಸ್ ಎರಡನ್ನು ಗುಣಿಸ್ಕೋಬೇಕು ನಾವು. ಪ್ಲಸ್ ಛೇದದಲ್ಲೇ ಇರ್ಲಿ ಅಂಶದಲ್ಲೇ ಇರ್ಲಿ ಗುಣಿಸ್ಕೋಬೇಕು. ಮೈನಸ್ ಇಂಟು ಮೈನಸ್ ಪ್ಲಸ್ ಆಯ್ತು. -1/10 ಪ್ಲಸ್ 1/15. ಈಗ ಇಷ್ಟು ಬಂತು ನಮ್ಗೆ. ಇಲ್ಲಿಂದ ಮುಂದಕ್ಕೆ ಇದನ್ನ ಕೂಡಿಸ್ಬೇಕಾದ್ರೆ ಬಹಳಷ್ಟು ಏನ್ ಮಾಡ್ತೀರಿ, ಅಂಶ ಕೂಡಿಸಿ ಛೇದ ಕೂಡಿಸಿ ಕಳೆಯೋದು ಮಾಡ್ತೀರಿ. ಆ ತರ ಮಾಡಂಗಿಲ್ಲ. ಲಾಸ ತಗೋಬೇಕು. 10 ಮತ್ತು 15 ಛೇದಗಳಿಗೆ ಲಾಸ ತಗೋಬೇಕು. ಈ ಲಾಸವನ್ನ ಇಲ್ಲಿ ಮಾಡಿ ತೋರಿಸಿದೀನಿ ನಾನು. 10 ಮತ್ತು 15 ಎರಡು ಒಂದೇ ಸಂಖ್ಯೆಯಿಂದ ಭಾಗ ಆಗೋದನ್ನ ಭಾಗಿಸ್ಬೇಕು. 5 ರಿಂದ 5 2 5 3 ಭಾಗ ಆಗುತ್ತೆ. ಸೊ ಇನ್ನು ಮುಂದಕ್ಕೆ ಭಾಗ ಆಗಲ್ಲ ಒಂದೇ ಸಂಖ್ಯೆಯಿಂದ. ಈ 5 2 3 ಗುಣಿಸ್ಕೊಂಡ್ರೆ 30 ಬರುತ್ತೆ. ಅದೇ ಲಾಸ ಇಲ್ಲಿ ಬರ್ಕೋಬೇಕು. ಈ ಲಾಸ ಬರ್ಕೊಂಡ್ಮೇಲೆ ಮೊದಲನೇ ಛೇದದಿಂದ 10 ರಿಂದ 30 ಭಾಗಿಸ್ಬೇಕು. ಎಷ್ಟು ಸಲ ಭಾಗ ಆಗುತ್ತೆ, 3 ಸಲ ಭಾಗ ಆಗುತ್ತೆ. ಆ 3 ಇದೇ ಅಂಶಕ್ಕೆ ಗುಣಿಸಿದ್ರೆ 3 1 3, ಇಲ್ಲಿ ಮೈನಸ್ ಇರೋದ್ರಿಂದ -3. ಮತ್ತೆ 15 ರಿಂದ ಈ 30 ಭಾಗಿಸ್ಬೇಕು. 2 ಸಲ ಭಾಗ ಆಗುತ್ತೆ. 2 1 2. ಈ ತರ ಲಾಸ ತಗೊಂಡ್ ಲೆಕ್ಕ ಮಾಡೋದು ಈ ತರ ಮಾಡ್ಬೇಕು. ಈಗ -3 + 2, ಒಂದ್ ಸಂಖ್ಯೆನಲ್ಲಿ ಮೈನಸ್ ಇದೆ, ಇನ್ನೊಂದ್ ಸಂಖ್ಯೆನಲ್ಲಿ ಪ್ಲಸ್ ಇದೆ ಅಂದ್ರೆ ಕಳಿಬೇಕು ಅಂತ ಅರ್ಥ. 3ರಲ್ಲಿ 2 ಕಳೆದ್ರೆ 1 ಬರುತ್ತೆ. ದೊಡ್ಡ ಸಂಖ್ಯೆ ಚಿಹ್ನೆ ಮೈನಸ್ ಇರೋದ್ರಿಂದ ನಾವು ಇಲ್ಲಿ ಮೈನಸ್ ಇಟ್ಕೋಬೇಕು. ಹಾಗಾಗಿ -1/30 ಅಂತ ಬಂತು. 1/v ನ ಬೆಲೆ -1/30. ಈಗ ವಿ ಬೇಕು ಅಂದ್ರೆ ಓರೆ ಗುಣಾಕಾರ ಮಾಡ್ಕೋಬೇಕು. ಈ ಛೇದವನ್ನ ಈ ಅಂಶಕ್ಕೆ ಗುಣಿಸಿದ್ರೆ v × 1 ಅಂದ್ರೆ v ಬರುತ್ತೆ, 30 × 1 ಅಂದ್ರೆ 30 ಬರುತ್ತೆ. ಅಲ್ಲಿಗೆ ವಿ ನ ಬೆಲೆ 30 ಸೆಂಟಿಮೀಟರ್. ಸರ್ ಮೈನಸ್ ಬಂತಲ್ಲ, ಮೈನಸ್ ಬಂತು ಅಂದ್ರೆ ನಾನು ಹೇಳಿದೀನಿ ದರ್ಪಣದಿಂದ ಎಡಭಾಗಕ್ಕಿರುತ್ತೆ. ಅಂದ್ರೆ ವಸ್ತುವಿನ ದೂರ ಇಲ್ಲಿಂದ 30 ಸೆಂಟಿಮೀಟರ್ ದೂರದಲ್ಲಿ ನಮಗೆ ಅಲ್ಲಿ ಪ್ರತಿಬಿಂಬ ಬರುತ್ತೆ ಅಂತ ಅರ್ಥ. ಇದು ಪ್ರತಿಬಿಂಬದ ದೂರ 30 ಸೆಂಟಿಮೀಟರ್. ವಿದ್ಯಾರ್ಥಿಗಳೇ, ಈ ತರ ನೀವು ಇಲ್ಲಿರ್ತಕ್ಕಂತಹ ಅಂಶಗಳನ್ನ ಸರಿಯಾಗಿ ಬರ್ಕೊಂಡು ಮೈನಸ್ ಪ್ಲಸ್ ನೋಡ್ಕೊಂಡು ಸರಿಯಾಗಿ ಲೆಕ್ಕ ಮಾಡಿದ್ರೆ ಸಂಪೂರ್ಣ ಉತ್ತರವನ್ನ ಪೂರ್ಣ ಅಂಕಗಳನ್ನು ಸಹ ಗಳಿಸಲಿಕ್ಕೆ ನಿಮ್ಗೆ ಅನುಕೂಲ ಆಗ್ತದೆ. ಈಗ ಇಂದಿನ ಒಂದು ಲೆಕ್ಕದಲ್ಲಿ ದರ್ಪಣದ ಒಂದು ಸಮಸ್ಯೆಯನ್ನು ನೋಡಿದ್ವಿ. ಈಗ ಪೀನ ಮಸೂರದಲ್ಲಿ ಉಂಟಾಗ್ತಕ್ಕಂತಹ ಒಂದು ಪ್ರತಿಬಿಂಬದ ಒಂದು ಸಮಸ್ಯೆಯನ್ನು ನಾವೀಗ ನೋಡ್ತಾ ಹೋಗೋಣ. ಸೊ ಈಗ ನೋಡ್ರಿ, ಇಲ್ಲಿ ವಿದ್ಯಾರ್ಥಿಗಳ ಪೀನ ಮಸೂರದ ಸಂಗಮ ದೂರ 10 ಸೆಂಟಿಮೀಟರ್ ಮತ್ತು ಮಸೂರದಿಂದ ವಸ್ತುವು 15 ಸೆಂಟಿಮೀಟರ್ ದೂರದಲ್ಲಿ ಇರಿಸಿದಾಗ ಪ್ರತಿಬಿಂಬವು ಎಷ್ಟು ದೂರದಲ್ಲಿ ಉಂಟಾಗುತ್ತದೆ ಅಂತ ಕೇಳಿ. ಸೊ ನಾವೀಗ ಇಲ್ಲಿ ಪೀನ ಮಸೂರವನ್ನು ತಗೊಂಡಿದ್ದೀವಿ. ಈ ಪೀನ ಮಸೂರದ ಸಂಗಮ ದೂರ 10 ಸೆಂಟಿಮೀಟರ್ ಇದೆ. ಸೊ ಯಾವಾಗಲೂ ಸಹ ಪೀನ ಮಸೂರದಲ್ಲಿ ವಸ್ತುವನ್ನು ನಾವು ಎಡಭಾಗದಲ್ಲಿ ಇಡ್ತೀವಿ. ಹಾಗಾಗಿ ಸಂಗಮ ದೂರವನ್ನು ಈ ಕಡೆ ಬಲಭಾಗದಲ್ಲಿ ತಗೊಂತೀವಿ. ನಾನು ಅವಾಗಲೇ ಹೇಳಿದೆ, ಇದು y ಅಕ್ಷ, ಇದು x ಅಕ್ಷ. ಇಲ್ಲಿಂದ ಮುಂದಕ್ಕೆ ಯಾವಾಗಲೂ ಸಹ ಪ್ಲಸ್ ಬೆಲೆ ಇರ್ತದೆ ಅಂತ. ಹಾಗಾಗಿ ಸೊ ಈ ಸಂಗಮ ದೂರ ಈ ಕಡೆ ಬರೋದ್ರಿಂದ ಸೊ ಇಲ್ಲಿ 10 ಸೆಂಟಿಮೀಟರ್ ಅನ್ನು ನಾವು ಎಫ್ ಅನ್ನ +10 ಸೆಂಟಿಮೀಟರ್ ಅಂತ ತಗೊಂತೀವಿ.
ಅದೇ ರೀತಿ ವಸ್ತುವನ್ನ ನಾವು ಇರಿಸ್ತಾ ಇರ್ತಕ್ಕಂಥದ್ದು ಈ ಒಂದು ಮಸೂರದಿಂದ ಎಡಭಾಗದಲ್ಲಿ ವಸ್ತುವನ್ನ ಇರಿಸ್ತೀವಿ ನಾವು. ಈ ಕಡೆ ಇರಿಸೋದ್ರಿಂದ ಈ ಬೆಲೆ ಏನಿದ್ರು ಸಹ ನಮಗೆ ಮೈನಸ್ ಬರುತ್ತೆ. ಇಲ್ಲಿಂದ 15 ಸೆಂಟಿಮೀಟರ್ ದೂರದಲ್ಲಿ ಇರಿಸೋದ್ರಿಂದ ಇದು ಯು ಮೈನಸ್ ಬೆಲೆ ಬರ್ತದೆ. ವಿದ್ಯಾರ್ಥಿಗಳು ಇದು ಬಹಳ ಇಂಪಾರ್ಟೆಂಟ್, ಈ ಪ್ಲಸ್ ಮತ್ತೆ ಮೈನಸ್ ಅನ್ನ ಹಾಕೊಳ್ತಕ್ಕಂಥದ್ದು. ಈಗ ಪ್ರತಿಬಿಂಬದ ದೂರ ವಿ. ಇಲ್ಲಿ ಪ್ರತಿಬಿಂಬ ವಸ್ತುವನ್ನ ಇಲ್ಲಿ ಇಟ್ಟಿವಿ ಅಂತಂದ್ರೆ ಪ್ರತಿಬಿಂಬ ಎಲ್ಲಿ ಉಂಟಾಗುತ್ತೆ ಅಂತಕ್ಕಂಥದ್ದು ಈಗ ನಮಗೆ ಗೊತ್ತಾಗ್ತಾ ಹೋಗ್ತದೆ. ಲೆಕ್ಕವನ್ನ ನಾವು ಬಿಡಿಸ್ತಾ ಹೋಗೋಣ. ಸೊ ಈಗ ನಾವಿಲ್ಲಿ ಮಸೂರವನ್ನು ತಗೋತಾ ಇರೋದ್ರಿಂದ ಮಸೂರದ ಸೂತ್ರ ಹಾಕೋಬೇಕು. ಮಸೂರದ ಸೂತ್ರ 1/f = 1/v - 1/u ಇದೆ. ಈಗ ಇಲ್ಲಿ ಕಂಡುಹಿಡಿಯಬೇಕಾಗಿರೋದು ವಿ ಬೆಲೆ. ಹಾಗಾಗಿ ಈ ವಿ ಅನ್ನ ಇಲ್ಲೇ ಇಟ್ಕೊಂಡು 1/u ಅನ್ನ ಈಕ್ವಲ್ಸ್ ಇಂದ ಆ ಕಡೆ ಕಳಿಸಿದ್ರೆ ಇದು -1/u ಇದ್ದು ಆ ಕಡೆ ಹೋದಾಗ ಪ್ಲಸ್ ಆಗುತ್ತೆ. 1/f + 1/u ಆಗ್ತದೆ. ಈ ಸೂತ್ರ ಈ ರೀತಿ ಬದಲಾವಣೆ ಆಗ್ತದೆ. ಸೊ ಈಗ 1/f ಅಂತಂದಾಗ ಎಫ್ ಗೆ ನಾವು 10 + 10 ಇದೆ, ಅದನ್ನ ಹಾಕೋಣ. ಇಲ್ಲಿ ಪ್ಲಸ್ ಇದೆ. 1/u ಅಂತಂದ್ರೆ ಯು ಗೆ -15 ಇದೆ. ಸೊ ಈಗ 1/10 ಹಾಗೆ ಇರುತ್ತೆ. ಇದು ಪ್ಲಸ್ ಇಂಟು ಮೈನಸ್ ಅನ್ನ ಗುಣಾಕಾರ ಮಾಡಿದ್ರೆ ನಮಗೆ ಮೈನಸ್ ಬರುತ್ತೆ. 1/10 - 1/15 ಬಂತು. ಈಗ ಈ ಭಿನ್ನರಾಶಿಯನ್ನ ನಾವು ಮತ್ತೆ ಇಲ್ಲಿ ಲಾಸ ತಗೊಂಡು ನಾವು ಲೆಕ್ಕ ಮಾಡಬೇಕು. 10 ಮತ್ತು 15ಕ್ಕೆ ಹಿಂದಿನ ಲೆಕ್ಕದಲ್ಲಿ ನಾನು ತೋರಿಸಿದ್ದೆ 30 ಲಾಸ ಬರುತ್ತೆ. ಸೊ ಈ 30 ಲಾಸವನ್ನ ಇಟ್ಕೊಂಡು 10ರಿಂದ 30ನ್ನ ಭಾಗಿಸಿದ್ರೆ 3 ಬರುತ್ತೆ. ಆ 3ಅನ್ನ 1ಕ್ಕೆ ಗುಣಿಸ್ಬೇಕು. 3 × 3 ಮತ್ತೆ 15 ಇಲ್ಲಿ ಮೈನಸ್ ಹಾಕೋಬೇಕು. 15 2 × 30, 2ರಿಂದ 1ನ್ನ ಗುಣಿಸಿದ್ರೆ 2 ಬರ್ತದೆ. 3ರಲ್ಲಿ 2 ಕಳೆದ್ರೆ 1. ಇಲ್ಲಿ 1/30 ಬಂತು. 1/v ಅಂದ್ರೆ 1/30. ಈಗ ಓರೆ ಗುಣಾಕಾರ ಮಾಡಿದ್ರೆ ವಿ 1 × 30 ಅಂದ್ರೆ 30. v = +30 ಬಂತು. ಇಲ್ಲಿ ಮೈನಸ್ ಇಲ್ಲ ಅಂದ್ರೆ ಅರ್ಥ ಇಲ್ಲಿರ್ತಕ್ಕಂತಹ ಪ್ರತಿಬಿಂಬ ಎಲ್ಲಿ ಉಂಟಾಗ್ತಾ ಇದೆಯಪ್ಪ ಅಂದ್ರೆ ಈ ಮಸೂರದಿಂದ ಬಲಭಾಗದಲ್ಲಿ ಉಂಟಾಗ್ತಾ ಇದೆ. ಬಲಭಾಗದಲ್ಲಿ 30 ಸೆಂಟಿಮೀಟರ್ ದೂರದಲ್ಲಿ ಉಂಟಾಗ್ತಾ ಇದೆ. ಈ ಚಿಹ್ನೆಯನ್ನ ನೋಡಿದ್ರೆ ಆ ಪ್ರತಿಬಿಂಬ ಎಲ್ಲಿ ಉಂಟಾಗುತ್ತೆ ಅನ್ನೋದು ಗೊತ್ತಾಗ್ತದೆ. ಸೊ ಈ ರೀತಿ ನೀವು ಪ್ರತಿಬಿಂಬ ಎಷ್ಟು ದೂರದಲ್ಲಿ ಯಾವ ಕಡೆ ಉಂಟಾಗ್ತಾ ಇದೆ ಅನ್ನೋದನ್ನ ಸುಲಭವಾಗಿ ಇದನ್ನು ಗುರುತಿಡಲಿಕ್ಕೆ ಸಾಧ್ಯವಾಗ್ತದೆ. ಸೊ ವಿದ್ಯಾರ್ಥಿಗಳೇ, ಸರ್ ಈ ಎರಡು ಸಮಸ್ಯೆಗಳಲ್ಲಿ ಯಾವ್ದಾದ್ರು ಒಂದು ಬಂದೇ ಬರುತ್ತೆ ಸರ್ ಪರೀಕ್ಷೆಗೆ? ಖಂಡಿತ ಬರುತ್ತೆ ಸರ್. ಒಂದು ದರ್ಪಣ ಇಲ್ಲ ಅಂತಂದ್ರೆ ಮಸೂರ, ಎರಡರಲ್ಲಿ ಒಂದು ಸಮಸ್ಯೆ ಬಂದೇ ಬರುತ್ತೆ. ಇವೆರಡು ಸೂತ್ರ ತಿಳ್ಕೊಂಡ್ರೆ ಗ್ಯಾರಂಟಿ ಬಂದೇ ಬರುತ್ತೆ. ಯಾವ ಪ್ರಾಬ್ಲಮ್ ಕೊಟ್ಟರು ಸಹ ಮಾಡ್ಲಿಕ್ಕೆ ಸಹಾಯ ಆಗ್ತದೆ. ಸೊ ವಿದ್ಯಾರ್ಥಿಗಳೇ, ಈ ಎಲ್ಲ ಸಂಚಿಕೆಗಳಲ್ಲಿ ನಾವು ಎಲ್ಲ ವಿಷಯಗಳನ್ನು ಸುಮಾರು 6 ವಿಷಯಗಳಲ್ಲಿ ನಿಮಗೆ ಬಹಳಷ್ಟು ವಿಷಯಗಳನ್ನು ಈ ವಿಡಿಯೋದ ಮೂಲಕ ನಿಮಗೆ ತಿಳಿಸ್ಕೊಟ್ಟಿದ್ದೀವಿ. ಈಗ ಪರೀಕ್ಷೆ ಹತ್ರ ಬರ್ತಾ ಇದೆ. ಈಗ ಆಲ್ರೆಡಿ ಮಂಗಳವಾರದಿಂದ ನಿಮಗೆ ಪ್ರಿಪರೇಟರಿ ಸ್ಟಾರ್ಟ್ ಆಗ್ತಾ ಇದೆ. ಸೊ ಅದಕ್ಕೂ ಸಹ ತಯಾರಿಯನ್ನು ಮಾಡಿಕೊಳ್ಳ್ರಿ. ಈಗ ಏನು ಈ ಒಂದು ವಿಡಿಯೋಗಳ ಪ್ರಸಾರವನ್ನು ನೋಡಿದಿರೋ ಇವೆಲ್ಲವನ್ನೂ ಸಹ ಗಮನದಲ್ಲಿಟ್ಟುಕೊಂಡು ಮುಂದೆ ಬರ್ತಕ್ಕಂತಹ ಮುಖ್ಯ ಪರೀಕ್ಷೆಗೂ ಸಹ ತಯಾರಿ ಮಾಡಿಕೊಂಡು ನೀವೆಲ್ಲರೂ ಸಹ ಉತ್ತಮ ಅಂಕಗಳನ್ನು ಗಳಿಸಿದರೆ ಅದೇ ನಮಗೆ ನೀವು ಕೊಟ್ಟಂತಹ ಒಂದು ಕೊಡುಗೆ ಅಂತ ನಾವು ಅನ್ಕೊಂತೀವಿ. ನಾವಿಲ್ಲಿ ಮಾಡಿದಂತಹ ಪ್ರಯತ್ನಕ್ಕೂ ಸಹ ಅದು ಫಲ ಸಿಕ್ಕದಾಗ ಆಗ್ತದೆ. ನೀವೆಲ್ಲರೂ ಸಹ ಉತ್ತಮ ಅಂಕಗಳನ್ನು ಗಳಿಸಿ ಒಳ್ಳೆಯ ಒಂದು ರಿಸಲ್ಟ್ ಅನ್ನು ತಗೋತೀರಾ ಅಂತ ಹೇಳ್ತಾ ನಾನು ಈ ಭಾಗವನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು ಸರ್. ತಮಗೂ ಕೂಡ ಧನ್ಯವಾದಗಳು. ವಿದ್ಯಾರ್ಥಿಗಳೇ, ಇಲ್ಲಿಯ ತನಕ ಭೌತಶಾಸ್ತ್ರಕ್ಕೆ ಸಂಬಂಧಿಸಿದ ಎಲ್ಲ ಅಧ್ಯಾಯಗಳು ಮತ್ತು ಕೆಲವು ಅಧ್ಯಾಯಗಳಿಗೆ ಸಂಬಂಧಿಸಿರ್ತಕ್ಕಂಥ ಸಮಸ್ಯೆಗಳನ್ನು ಕೂಡ ತುಂಬ ವಿವರವಾಗಿ ನಮ್ಮ ಸಂಪನ್ಮೂಲ ವ್ಯಕ್ತಿಗಳು ತಿಳಿಸ್ಕೊಟ್ಟಿದ್ದಾರೆ. ಈ ಎಲ್ಲ ವಿಚಾರಗಳನ್ನು ದಿನನಿತ್ಯವೂ ಕೂಡ ನೋಟ್ ಮಾಡ್ಕೊಂಡಿದ್ದೀರಿ. ಆ ನೋಟ್ ಮಾಡ್ಕೊಂಡಿರ್ತಕ್ಕಂಥ ವಿಚಾರಗಳನ್ನು ದಿನನಿತ್ಯವೂ ವರ್ಕ್ ಮಾಡ್ತಾ ಹೆಚ್ಚು ಅಧ್ಯಯನ ಮಾಡ್ತಾ ಮುಂಬರ್ತಕ್ಕಂಥ ಪೂರ್ವ ಸಿದ್ಧತಾ ಪರೀಕ್ಷೆ ಮತ್ತು ಮುಖ್ಯ ಪರೀಕ್ಷೆಗೆ ಇವೆಲ್ಲವೂ ಕೂಡ ಸಹಾಯ ಆಗುತ್ತೆ ಅಂತ ಹೇಳ್ತಾ ನಮ್ಮ ಎಲ್ಲ ವಿಡಿಯೋಗಳನ್ನು ದಿನನಿತ್ಯವೂ ತಪ್ಪದೆ ನೋಡಿ. ಹಾಗೂ ನಾವು ಏನು ಪ್ರತಿ ವಾರಕ್ಕೊಮ್ಮೆ ಈ ಎಲ್ಲ ಸಂಚಿಕೆಗಳನ್ನು ಬಿಡ್ತಾ ಇದ್ವಿ. ಈಗ ಪರೀಕ್ಷೆ ಹತ್ತಿರ ಸಮೀಪಿಸ್ತಾ ಇರೋದ್ರಿಂದ ನಿಮಗೆ ಸಹಾಯ ಆಗಲಿ ಅಂಥೇಳಿ ನಾವು ಇಲ್ಲಿ ಮುಂದೆ ಬರ್ತಕ್ಕಂಥ ಮುಂದಿನ ಸೋಮವಾರದಿಂದ ಪ್ರತಿದಿನ ಸಂಜೆಗೆ ಎಲ್ಲ ಸಂಚಿಕೆಗಳನ್ನು ದಿನನಿತ್ಯವೂ ಕೂಡ ನಾವು ಸಂಚಿಕೆಗಳನ್ನು ಹೊರಹಾಕ್ತಾ ಇದ್ದೀವಿ. ದಯವಿಟ್ಟು ನೀವು ಯೂಟ್ಯೂಬನ್ನು ನೋಡ್ತಾ ಅವುಗಳನ್ನು ಬಳಸ್ಕೊಳ್ಳಿ, ಚೆನ್ನಾಗಿ ಅಧ್ಯಯನ ಮಾಡಿ, ಉತ್ತಮ ಅಂಕಗಳನ್ನು ಪಡೀರಿ ಅಂತ ಹೇಳ್ತಾ ಎಲ್ಲ ಸಂಪನ್ಮೂಲ ವ್ಯಕ್ತಿಗಳಿಗೂ ಕೂಡ ನಾವು ನಿಮ್ಮ ಮೂಲಕ ನಾವು ಧನ್ಯವಾದಗಳನ್ನು ಹೇಳ್ತಾ ಇದ್ದೀವಿ. ಥ್ಯಾಂಕ್ ಯು.